ರೆಬೆಲ್ ಟಿವಿಗೆ ಸ್ವಾಗತ. ನಾನು ರೋಶ್ನಿ. ವೀಕ್ಷಕರೇ, ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಅನ್ನೋ ಚರ್ಚೆಗಳು ಭಾರಿ ಜೋರಾಗಿದೆ. ಹಾಗಾದ್ರೆ ಇಫ್ ಇನ್ ಕೇಸ್ ನಿಮ್ಮ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದೆ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ನೀವು ಏನ್ ಮಾಡಬೇಕು, ಹೇಗ್ ಮಾಡಬೇಕು, ಎಲ್ಲಾ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇನ್ನು ರಾಜ್ಯದಲ್ಲಿ ಸುಳ್ಳು ಮಾಹಿತಿ ನೀಡಿ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಸೌಲಭ್ಯ ಪಡೆಯುತ್ತಿದ್ದಂತಹ ಲಕ್ಷಾಂತರ ಅನರ್ಹರಿಗೆ ಆಹಾರ ಇಲಾಖೆ ಭರ್ಜರಿಯಾಗಿ ಶಾಕ್ ಕೊಡ್ತಾ ಇದೆ. ಬೃಹತ್ ಕಾರ್ಯಾಚರಣೆ ಆರಂಭಿಸಿರುವ ಇಲಾಖೆ ಈಗಾಗಲೇ 3 ಲಕ್ಷಕ್ಕೂ ಹೆಚ್ಚು ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳನ್ನ ರದ್ದುಪಡಿಸಿ ಎಪಿಎಲ್ಗೆ ಪರಿವರ್ತನೆ ಮಾಡಿದೆ. ಇನ್ನು 12 ಲಕ್ಷಕ್ಕೂ ಅಧಿಕ ಕಾರ್ಡ್ಗಳು ಅನುಮಾನದ ವ್ಯಾಪ್ತಿಯಲ್ಲಿದ್ದು ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡಿ ಪಡಿತರ ವಿತರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ನಿಮ್ಮ ಮಾಸಿಕ ಪಡಿತರ ಆಹಾರ ಧಾನ್ಯ ಬಂದಿಲ್ವಾ? ಹಾಗಾದ್ರೆ ನಿಮ್ಮ ಮನೆಗೆ ರೇಷನ್ ಕಾರ್ಡ್ ರದ್ದತಿಯ ನೋಟಿಸ್ ಬಂದಿದೆಯಾ? ಹಾಗಾದ್ರೆ ನೀವು ಏನ್ ಮಾಡಬೇಕು? ತಕ್ಷಣವೇ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಥವಾ ಆಹಾರ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿಸಬೇಕಾಗತ್ತೆ. ಇನ್ನು ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಿಗೆ ಮೀಸಲಾದ ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ಸ್ಗಳನ್ನ ಆರ್ಥಿಕವಾಗಿ ಸಬಲರಾಗಿರುವವರೇ ಪಡೆದು ಸೌಲಭ್ಯಗಳನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಇದನ್ನ ತಡೆಯಲು ಇದೀಗ ಸರ್ಕಾರ ಈ ಒಂದು ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇನ್ನು ಆಧಾರ್ ಕಾರ್ಡ್ ಜೋಡಣೆಯ ಲಾಭ ಪಡೆದ ಆಹಾರ ಇಲಾಖೆ, ತೆರಿಗೆ ಇಲಾಖೆ, ಕಂದಾಯ ಇಲಾಖೆ, ಆರ್ಟಿಒ ಕಚೇರಿಗಳು ಮತ್ತು ಬ್ಯಾಂಕ್ಗಳಂತಹ ವಿವಿಧ ಮೂಲಗಳಿಂದ ಡೇಟಾವನ್ನ ಸಂಗ್ರಹಿಸಿ ಅನರ್ಹರನ್ನ ನಿಖರವಾಗಿ ಪತ್ತೆ ಹಚ್ಚುತ್ತಾ ಇದೆ. ಇನ್ನು ಈ ಒಂದು ವಿಚಾರದಲ್ಲಿ ಅನರ್ಹರು ಅಂದ್ರೆ ಯಾರ್ಯಾರು ಇರಬಹುದು? ಆದಾಯ ತೆರಿಗೆ ಪಾವತಿಸುವವರು, ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು ಇರುವ ಕುಟುಂಬಗಳು, ಸುಮಾರು 7.5 ಎಕರೆಗಿಂತ ಹೆಚ್ಚು ಕೃಷಿ ಜಮೀನು ಇರುವವರು, ಅದರ ಜೊತೆಗೆ ಸ್ವಂತ ಬಳಕೆಗೆ ಸ್ವಂತ ವಾಹನ ಅಥವಾ ಕಾರ್ಗಳನ್ನ ಇಟ್ಕೊಂಡಿರುವವರು, ಜೊತೆಗೆ ನಗರ ಪ್ರದೇಶಗಳಲ್ಲಿ ಮನೆಗಳನ್ನ ಬಾಡಿಗೆಗೆ ನೀಡಿ ಆದಾಯವನ್ನ ಪಡೆಯುತ್ತಿರುವವರು. ಇದಿಷ್ಟು ಅನರ್ಹರಲ್ಲಿ ಸೇರುವಂತಹ ಅಂಶಗಳು. ಇದಿಷ್ಟು ಮಾನದಂಡಗಳನ್ನ ಮೀರಿ ಬಿಪಿಎಲ್ ಕಾರ್ಡ್ ಹೊಂದಿದ್ರೆ ಅಂತಹ ಕಾರ್ಡ್ಗಳನ್ನ ರದ್ದುಪಡಿಸಲಾಗುತ್ತೆ. ಲಕ್ಷಾಂತರ ಕಾರ್ಡ್ಗಳು ರದ್ದು, ದಂಡದ ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ ಈಗಾಗಲೇ ಆಹಾರ ಇಲಾಖೆಯಿಂದ. ಕಳೆದ ಹಲವು ವರ್ಷಗಳಿಂದ ಅನರ್ಹರು ತಮ್ಮ ಕಾರ್ಡ್ಸ್ಗಳನ್ನ ಸ್ವಯಂ ಪ್ರೇರಿತರಾಗಿ ವಾಪಸ್ ಮಾಡುವಂತೆ ಇಲಾಖೆ ಸೂಚನೆ ಕೂಡ ನೀಡಿತ್ತು. ಇದಕ್ಕೆ ಸ್ಪಂದಿಸಲೇಬೇಕಾಗುತ್ತೆ, ಇಲ್ಲ ಅಂತಂದ್ರೆ ನಿಮಗೆ ದಂಡ ಹಾಕುತ್ತೆ ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನು ಗುರುತಿಸಲಾದ ಅನರ್ಹರ ಪೈಕಿ 3 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಸ್ಗಳನ್ನ ಈಗಾಗಲೇ ರದ್ದುಪಡಿಸಿ ಎಪಿಎಲ್ಗೆ ಪರಿವರ್ತಿಸಲಾಗಿದೆ. ಸುಮಾರು 12.68 ಲಕ್ಷ ಕಾರ್ಡ್ಸ್ಗಳನ್ನ ಅನುಮಾನದ ವ್ಯಾಪ್ತಿಯಲ್ಲೇ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿ ರಾಜ್ಯದಲ್ಲಿರುವಂತಹ ಒಟ್ಟು 1.17 ಕೋಟಿ ಬಿಪಿಎಲ್ ಕಾರ್ಡ್ಗಳ ಪೈಕಿ ಸುಮಾರು 13 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳು ಶಂಕಾಸ್ಪದ ಅಂತ ಇಲಾಖೆ ಪತ್ತೆ ಹಚ್ಚಿದೆ. ಈ ಕಾರ್ಡ್ಸ್ಗಳ ಪರಿಶೀಲನೆ ಕೂಡ ನಡೀತಾ ಇದೆ. ಇನ್ನು ಅನರ್ಹ ಮತ್ತು ರದ್ದಾದ ಫಲಾನುಭವಿಗಳ ಪಟ್ಟಿಯನ್ನ ಪ್ರತಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಪ್ರಕಟಿಸಲಾಗ್ತಾ ಇದೆ. ಒಂದು ವೇಳೆ ನಿಮ್ಮ ಹೆಸರು ಆ ಪಟ್ಟಿಯಲ್ಲಿದ್ರೆ ಅಥವಾ ನಿಮಗೆ ನೋಟಿಸ್ ಕೂಡ ಬಂದಿದ್ರೆ ಪಡಿತರ ವಿತರಣೆ ನಿಲ್ಲುತ್ತೆ. ಆದ್ರೆ ನೀವು ನಿಜವಾಗಿಯೂ ಕೂಡ ಅರ್ಹರಾಗಿದ್ದು ತಪ್ಪಾಗಿ ನಿಮ್ಮ ಕಾರ್ಡ್ಗಳು ಸ್ಥಗಿತಗೊಂಡಿದ್ರೆ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಅರ್ಹತೆಯನ್ನ ಸಾಬೀತುಪಡಿಸಲು ಸರ್ಕಾರ ಒಂದು ಅವಕಾಶವನ್ನ ನೀಡುತ್ತಾ ಇದೆ. ನಿಮ್ಮ ದಾಖಲೆಗಳನ್ನ ನ್ಯಾಯಬೆಲೆ ಅಂಗಡಿಯ ಮೂಲಕ ಆಹಾರ ಇಲಾಖೆಗೆ ಸಲ್ಲಿಸಿ ರದ್ದಾದ ಕಾರ್ಡ್ಸ್ಗಳನ್ನ ಪುನಃ ಚಾಲ್ತಿಗೆ ತರಬಹುದು. ಇನ್ನು ಪಡಿತರ ಚೀಟಿಯಲ್ಲಿರುವಂತಹ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ನ ಪ್ರತಿ ಕೊಡಬೇಕಾಗತ್ತೆ. ಕುಟುಂಬದ ಸದಸ್ಯರ ಪ್ಯಾನ್ ಕಾರ್ಡ್ ಕೂಡ ಕೊಡಬೇಕಾಗತ್ತೆ. ಇದರ ಜೊತೆಗೆ ಕುಟುಂಬದ ಸದಸ್ಯರ ಆದಾಯ ಪ್ರಮಾಣ ಪತ್ರ, ಬಾಡಿಗೆ ಮನೆಯಲ್ಲಿದ್ರೆ ಬಾಡಿಗೆ ಕರಾರು ಪತ್ರ ಕೊಡಬೇಕಾಗತ್ತೆ. ಸ್ವಂತ ಮನೆಯಲ್ಲಿದ್ರೆ ಮನೆಯ ದಾಖಲೆ ಪತ್ರ ಕೂಡ ಇಲ್ಲಿ ಕೊಡಬೇಕಾಗತ್ತೆ. ಇದರ ಜೊತೆಗೆ ಪಡಿತರ ಚೀಟಿದಾರರ ಉದ್ಯೋಗದ ಮಾಹಿತಿ ಕೊಡಬೇಕಾಗತ್ತೆ. ಕಡ್ಡಾಯವಾಗಿ 2 ಮೊಬೈಲ್ಗಳ ಸಂಖ್ಯೆಗಳು ಕೂಡ ಇಲ್ಲಿ ಕೊಡಬೇಕಾಗತ್ತೆ. ಅದರ ಜೊತೆಗೆ ಇತ್ತೀಚಿನ ವಿದ್ಯುತ್ ಬಿಲ್ನ ಪ್ರತಿ ಕೂಡ ಇಲ್ಲಿ ನೀಡಬೇಕಾಗತ್ತೆ. ಇನ್ನು ಸರ್ಕಾರದ ಈ ಕ್ರಮದಿಂದ ಅನ್ನಭಾಗ್ಯ ಯೋಜನೆಯು ನಿಜವಾದ ಬಡವರಿಗೆ ಮತ್ತು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸಿಗಬೇಕು ಎಂಬ ವಿಶ್ವಾಸದಿಂದ ಅಧಿಕಾರಿಗಳು ಈ ಒಂದು ಯೋಜನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ 7 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ ರದ್ದತಿಗೆ ಸೂಚಿಸಿದ್ದು ಅನರ್ಹರನ್ನ ಎಪಿಎಲ್ಗೆ ವರ್ಗಾವಣೆ ಮಾಡಲಾಗ್ತಾ ಇದೆ. ಈ ವೇಳೆ ನಿಮ್ಮ ಕಾರ್ಡ್ ಎಪಿಎಲ್ಗೆ ಹೋದ್ರೆ ತಕ್ಷಣ ನೀವು ಈ ಕೆಲಸ ಮಾಡಲೇಬೇಕು. ಆಗ 24 ಗಂಟೆಯೊಳಗೆ ಕಾರ್ಡ್ ಸರಿಪಡಿಸಿ ದವಸ ಧಾನ್ಯವನ್ನ ಕೊಡಲಾಗುತ್ತೆ. ಒಂದು ವೇಳೆ ಅರ್ಹ ಬಿಪಿಎಲ್ ಕಾರ್ಡ್ದಾರರನ್ನು ಎಪಿಎಲ್ಗೆ ವರ್ಗಾವಣೆ ಮಾಡಿದ್ರೆ ಸರ್ಕಾರಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ರೆ 24 ಗಂಟೆಯ ಒಳಗೆ ಅದನ್ನ ಸರಿಪಡಿಸಿ ದವಸ ಧಾನ್ಯಗಳನ್ನ ಕೊಡಬಹುದು ಅಂತ ಹೇಳಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿದ್ರು.
ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿರೋದು ಕರ್ನಾಟಕ ರಾಜ್ಯ. ಇನ್ನು ರಾಜ್ಯದ ಒಟ್ಟು ಕಾರ್ಡ್ಗಳ ಪೈಕಿ 70ರಿಂದ 75% ಕಾರ್ಡ್ಗಳು ಬಿಪಿಎಲ್ ವರ್ಗದಲ್ಲೇ ಇದೆ. ಈ ಹಿನ್ನೆಲೆಯಲ್ಲಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನ ತರಲು ಪರಿಷ್ಕರಣೆ ಪ್ರಕ್ರಿಯೆ ಆರಂಭಿಸೋದು ಅನಿವಾರ್ಯವಾಗುತ್ತೆ. ಆದ್ದರಿಂದ ಅನರ್ಹ ಬಿಪಿಎಲ್ ಕಾರ್ಡ್ದಾರರನ್ನು ಎಪಿಎಲ್ಗೆ ವರ್ಗಾವಣೆ ಮಾಡಲಾಗ್ತಾ ಇದೆ. ಇನ್ನು ನಿಜವಾದ ಬಡವರಿಗೆ ಮಾತ್ರ ಸಬ್ಸಿಡಿ ಸೌಲಭ್ಯಗಳನ್ನು ನೀಡಬೇಕಾಗುತ್ತೆ. ಆದರೆ ಯಾವುದೇ ಬಿಪಿಎಲ್ ಬಡತನ ರೇಖೆಗಿಂತ ಕೆಳಗೆ ಇರುವವರು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡುವ ಪ್ರಶ್ನೆಯೇ ಇಲ್ಲ ಅಂತೇಳಿ ಈಗಾಗಲೇ ಕೆಎಚ್ ಮುನಿಯಪ್ಪ ಅವರು ಸ್ಪಷ್ಟನೆ ನೀಡಿದ್ರು. ಅನೇಕ ಅನರ್ಹ ಫಲಾನುಭವಿಗಳು ಬಿಪಿಎಲ್ ಕಾರ್ಡ್ ಪಡೆದುಕೊಂಡು ಸರ್ಕಾರದ ಸಬ್ಸಿಡಿ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ. ಇದು ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ. ಅಂತಹ ಅನರ್ಹರನ್ನ ಗುರುತಿಸಿ ಅವರ ಕಾರ್ಡ್ಸ್ಗಳನ್ನ ರದ್ದು ಮಾಡೋದಿಲ್ಲ, ಬದಲಾಗಿ ಅವರನ್ನ ಎಪಿಎಲ್ ವರ್ಗಕ್ಕೆ ವರ್ಗಾವಣೆ ಮಾಡಲಾಗುತ್ತೆ. ಇದರಿಂದ ನಿಜವಾದ ಬಡವರಿಗೆ ಸರ್ಕಾರದ ಸಬ್ಸಿಡಿ ಸೌಲಭ್ಯಗಳು ತಲುಪುತ್ತೆ. ಇನ್ನು ಪರಿಷ್ಕರಣೆ ಸಂದರ್ಭದಲ್ಲಿ ತಪ್ಪಾಗಿ ಬಿಪಿಎಲ್ನಿಂದ ಎಪಿಎಲ್ಗೆ ಹೋಗಿದವರು ತಕ್ಷಣವೇ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಕೇಂದ್ರ ಸರ್ಕಾರ ಬಿಪಿಎಲ್ ಕಾರ್ಡ್ಸ್ಗಳ ಪರಿಷ್ಕರಣೆಗಾಗಿ ರಾಜ್ಯಗಳಿಗೆ ಮಾರ್ಗಸೂಚನೆಯನ್ನ ನೀಡ್ತಾ ಇದೆ. ಕರ್ನಾಟಕದಲ್ಲಿ ಸುಮಾರು 7 ಲಕ್ಷ ಅನರ್ಹ ಕಾರ್ಡ್ಗಳನ್ನ ತೆಗೆದುಹಾಕುವಂತೆ ನಿರ್ದೇಶನ ಕೂಡ ನೀಡಿದೆ. ಈ ಕುರಿತು ರಾಜ್ಯ ಸರ್ಕಾರ ಈಗಾಗಲೇ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮುಂದಿನ ಕಾರ್ಯಯೋಜನೆ ಬಗ್ಗೆ ಚಿಂತೆ ನಡೆಸಿದೆ. ಮುಂದಿನ ತಿಂಗಳಲ್ಲಿ ಹೊಸ ಪರಿಷ್ಕೃತ ಬಿಲ್ ಕಾರ್ಡ್ ವಿತರಣಾ ಪ್ರಕ್ರಿಯೆಯನ್ನ ಆರಂಭಿಸಲಾಗುತ್ತೆ. ಇನ್ನು ಅರ್ಹರಾಗಿರುವ ಪ್ರತಿಯೊಬ್ಬರಿಗೂ ಕೂಡ ಬಿಪಿಎಲ್ ಕಾರ್ಡ್ ನೀಡಲಾಗುತ್ತೆ ಅಂತ ಹೇಳಿ ಸಚಿವರು ಮಾಹಿತಿ ಕೂಡ ನೀಡಿದ್ದಾರೆ. ಇನ್ನು ಮುನಿಯಪ್ಪ ಅವರು ಮುಖ್ಯಮಂತ್ರಿ ಅವರ ಹೇಳಿಕೆಯನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗ್ತಾ ಇದೆ. ಕಾರ್ಡ್ಗಳನ್ನ ರದ್ದು ಮಾಡೋದಿಲ್ಲ, ಕೇವಲ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದೆ ಅಷ್ಟೇ. ಸರ್ಕಾರದ ಈ ಕ್ರಮ ಪಡಿತರ ವ್ಯವಸ್ಥೆಯನ್ನ ಪಾರದರ್ಶಕಗೊಳಿಸಿ ನಿಜವಾದ ಬಡ ಕುಟುಂಬಗಳಿಗೆ ನ್ಯಾಯ ಕೊಡುವ ಉದ್ದೇಶವನ್ನ ಹೊಂದಿದೆ ಅಷ್ಟೇ ಎಂದು ಸಾರ್ವಜನಿಕರು ಸಹಕಾರ ನೀಡಬೇಕು ಅಂತ ಹೇಳಿ ಸಚಿವರು ಸಾರ್ವಜನಿಕರಿಗೆ ಮನವಿ ಮಾಡಿದ್ರು. ಇನ್ನು ಇದೇ ವಿಚಾರದಲ್ಲಿ ಬಹುಮುಖ್ಯವಾದಂತಹ ಮಾಹಿತಿ ಏನು ಅಂತಂದ್ರೆ, ಮುಂದಿನ ತಿಂಗಳಲ್ಲಿ ಹೊಸ ಬಿಪಿಎಲ್ ಕಾರ್ಡ್ ವಿತರಣಾ ಪ್ರಕ್ರಿಯೆ ಆರಂಭ ಆಗುತ್ತೆ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು 4 ಲಕ್ಷ ಪಡಿತರ ಕಾರ್ಡ್ಗಳು ಇದ್ದು ಸುಮಾರು 15 ಲಕ್ಷಕ್ಕೂ ಹೆಚ್ಚಿನ ಫಲಾನುಭವಿಗಳಿಗೆ ಪಡಿತರ ಚೀಟಿಯನ್ನ ವಿತರಿಸಲಾಗ್ತಾ ಇದೆ. ಇನ್ನು ಜಿಲ್ಲೆಯಲ್ಲಿ ಸುಮಾರು 729 ನ್ಯಾಯಬೆಲೆ ಅಂಗಡಿಗಳು ಇದೆ. ಒಳ ಮೀಸಲಾತಿ ಅಡಿಯಲ್ಲಿ ಪರಿಶಿಷ್ಟ ಜಾತಿಯ ಮಾದಿಗ ಸಮುದಾಯಕ್ಕೆ ಹೊಸ ನ್ಯಾಯಬೆಲೆ ಅಂಗಡಿಗಳನ್ನ ಮಂಜೂರು ಮಾಡಲು ಕ್ರಮವನ್ನ ವಹಿಸಲಾಗ್ತಾ ಇದೆ. ಇದರ ಜೊತೆಗೆ ಅಕ್ರಮವಾಗಿ ಹೊಂದಿರುವ ಅನರ್ಹ ಪಡಿತರ ಕಾರ್ಡ್ಗಳನ್ನು ಕೂಡ ಪತ್ತೆ ಹಚ್ಚಲಾಗ್ತಾ ಇದೆ. ಇನ್ನು ಅರ್ಜಿ ಸಲ್ಲಿಸಿರುವ ಅರ್ಹ ಫಲಾನುಭವಿಗಳಿಗೆ ಪಡಿತರ ಕಾರ್ಡ್ ವಿತರಿಸಲು ಕ್ರಮ ವಹಿಸಿದ್ದು ತಾವು ಅರ್ಹರನ್ನ ಗುರುತಿಸಲು ಸೂಚನೆ ನೀಡಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಿರುವಂತಹ ಕೆಎಚ್ ಮುನಿಯಪ್ಪ ಅವರು, ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಅಧಿಕಾರಿಗಳು ತೂಕ ಮತ್ತು ಅಳತೆಯ ಗುಣಮಟ್ಟವನ್ನು ಹೇಗೆ ಕಾಪಾಡಬೇಕು ಅನ್ನೋದರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಪೆಟ್ರೋಲ್ ಬಂಕ್ಗಳಲ್ಲಿ ನಾಗರಿಕರಿಗೆ ಯಾವುದೇ ಮೋಸ ಆಗಬಾರ್ದು. ಹಾಗೆಯೇ ಅಂಗಡಿಗಳಲ್ಲಿ ತೂಕದ ಮೆಷಿನ್ಗಳನ್ನ ತಪಾಸಣೆ ಮಾಡಿ ಸತ್ಯಾಪನ ಮತ್ತು ಮುದ್ರತೆಯನ್ನ ಮಾಡಿ ಪ್ರಮಾಣ ಪತ್ರ ವಿತರಿಸಬೇಕಾಗತ್ತೆ ಅಂತೇಳಿ ಇದೀಗ ಕೆಎಚ್ ಮುನಿಯಪ್ಪ ಅವರು ಮಾಹಿತಿಯನ್ನ ನೀಡಿದ್ದಾರೆ.